ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಸೇನಾ ಕಾರ್ಯಾಚರಣೆಯ ಘೋಷಣೆಯ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಮತ್ತೆ $100ನ ಗಡಿಯನ್ನ ದಾಟಿದೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ದರ. ಬ್ರೆಂಟ್ ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ಗೆ ಈಗ $102.16. ಯುಎಸ್ WTI ಪ್ರತಿ ಬ್ಯಾರೆಲ್ಗೆ $104.69. ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡಾಗ $115, $120 ವರೆಗೂ ಕೂಡ ಕಚ್ಚಾ ತೈಲದ ದರ ಏರಿಕೆಯಾಗಿತ್ತು. ಜಾಗತಿಕವಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಯಾವಾಗ ಕದನ ವಿರಾಮದ ಘೋಷಣೆಯಾಯಿತೋ, ಶಾಂತಿ ಮಾತುಕತೆಯ ಚರ್ಚೆಗಳೆಲ್ಲ ನಡೆದ್ವು, ಆಗ 100ರ ಗಡಿಯನ್ನ ಇಳಿದು $95, $92ಗೆ ಬಂದಿಳಿದಿತ್ತು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಆದರೆ ಈಗ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಪರಸ್ಪರ ಆರೋಪಗಳಾಗ್ತಾ ಇದ್ದಾವೆ. ಅವರಿಂದಾಗಿ ಮುರಿಯಿತು ಅಂತ ಇರಾನ್ ಹೇಳ್ತಾ ಇದ್ರೆ, ಇರಾನ್ನ ಹಠದಿಂದಾಗಿ ಮುರಿಯಿತು ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಮಾತುಕತೆ ಮುರಿದು ಬಿದ್ದಂತಹ ಕಾರಣಕ್ಕಾಗಿ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸನ್ನಿವೇಶ. ಎನಿ ಮೂಮೆಂಟ್ ಮತ್ತೆ ದಾಳಿ ಆರಂಭ ಆಗಬಹುದು ಅನ್ನುವಂಥ ಆತಂಕ. ಆ ಆತಂಕದ ಕಾರಣಕ್ಕಾಗಿನೇ ಈಗ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ನಾವು ಬ್ಲಾಕೇಡ್ ಮಾಡ್ತಾ ಇದೀವಿ ಅಂತ ಹೇಳಿದೆ. ಅಲ್ಲಿಗೆ ಹಡಗುಗಳ ಮೂವ್ಮೆಂಟ್ ಆಗೋದಿಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ಜಗತ್ತಿನ 20% ತೈಲ ಪೂರೈಕೆಯಾಗ್ತಾ ಇರುವಂತಹ ಜಲಮಾರ್ಗವೇ ಬ್ಲಾಕ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಆ ಆತಂಕದಿಂದ ತೈಲದ ದರವೂ ಏರಿಕೆಯಾಗಿದೆ. ಪ್ರತಿ ಬ್ಯಾರೆಲ್ಗೆ $104.69 ಯುಎಸ್ WTI ಬೆಲೆ. ಅದರ ಜೊತೆಗೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಕೂಡ ಪ್ರತಿ ಬ್ಯಾರೆಲ್ಗೆ $102.16ಗೆ ಏರಿಕೆಯಾಗಿದೆ. ಜಾಗತಿಕವಾಗಿ ಯಾವ್ಯಾವ ರಾಷ್ಟ್ರಗಳು ತೈಲವನ್ನ ಇಂಪೋರ್ಟ್ ಮಾಡಿಕೊಳ್ಳೋದ್ರ ಮೇಲೆ ಅವಲಂಬಿತವಾಗಿದ್ದಾವೋ ಆ ಎಲ್ಲ ರಾಷ್ಟ್ರಗಳಿಗೂ ಇದು ಆತಂಕದ ಸನ್ನಿವೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.